ಸರ್ ರಾಜ್ಯಾಧ್ಯಕ್ಷರು ಕಾರ್ಯವೈಖರಿ ತಾವು ನೋಡಿದ ಮಟ್ಟಿಗೆ ಹೇಗಿದೆ ಸರ್? ಸರ್ ನನಗೆ ಅನಿಸ್ತಾ ಇರುವಂಥದ್ದು ಅಡ್ಹಾಕ್ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿರುವಂಥದ್ದು. ಅಧಿಕೃತವಾದಂಥ ರಾಜ್ಯಾಧ್ಯಕ್ಷರು ಈಗಿನ ಚುನಾವಣೆಯ ಪ್ರಕ್ರಿಯೆಯ ನಂತರ ಆಗಬೇಕಾದ್ದು. ರಾಜ್ಯಾಧ್ಯಕ್ಷರು ಅವರಿಗೆ ಕೊಟ್ಟಂಥ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂಥ ಸಂದರ್ಭಗಳಲ್ಲಿ ಈ ಒಂದು ರೀತಿ ಹತ್ತಿರ ಗುಂಪಿದೆ ಅಲ್ಲ, ಅದನ್ನು ವಿಶ್ವಾಸಕ್ಕೆ ತಗೊಳ್ಳುವಂಥದ್ರಲ್ಲಿ ಯಶಸ್ವಿ ಆಗಲಿಲ್ಲ. ಅದರಲ್ಲಿ ಯಾರು ನಾವು ಮಾಧ್ಯಮಗಳಿಗೆ ಇವತ್ತು ನಮ್ಮ ಆಹಾರ ಸಿಕ್ಕುವುದೇ ನಮ್ಮ ವಿಫಲತೆ, ಅದು ಮಾಧ್ಯಮಗಳಿಗೆ ಸಿಕ್ಕುವಂಥ ಆಹಾರ. ಈಗ ರಾಜ್ಯಾಧ್ಯಕ್ಷ ಅವ್ರನ್ನೇ ಆಯ್ಕೆ ಮಾಡ್ತಾರೆ, ಅವ್ರನ್ನ ಮುಂದುವರ್ಸ್ತಾರೆ ಅಂತ ಚರ್ಚೆಗಳು ಕೂಡ ನಡೀತಾ ಇದೆ. ಏನು ಸಲಹೆ ಕೊಡ್ತೀರಾ ಅವರಿಗೆ? ಸರ್, ನಾನು ನಿಮ್ಮ ಚುನಾವಣಾ ಪ್ರಕ್ರಿಯೆ ಬಗ್ಗೆ, ಚುನಾವಣೆಯ ಪ್ರಕ್ರಿಯೆಗಳು ಹೇಗೆ ನಿಮ್ಮ ಬೂತ್ ಕಮಿಟಿ ಆಗಬೇಕು, ಹೇಗೆ ಮಂಡಲ ಸಮಿತಿಗಳಾಗಬೇಕು, ಹೇಗೆ ನಿಮ್ಮ ಜಿಲ್ಲಾ ಸಮಿತಿಗಳಾಗಬೇಕು ಅಂತ ಹೇಳುವಂಥದ್ದು ಪ್ರಕ್ರಿಯೆಯಲ್ಲಿರುವಂಥ ವ್ಯತ್ಯಾಸದ ಬಗ್ಗೆ ಮಾತಾಡ್ತೇನೆ ಹೊರತು ನಾನು ಯಾರು ಅಧ್ಯಕ್ಷರಾಗಬೇಕು, ಯಾವ ಜಿಲ್ಲೆಗೆ ಯಾರು ಅಧ್ಯಕ್ಷ, ಯಾವ ಮಂಡಲಕ್ಕೆ, ಇದರ ಬಗ್ಗೆ ನಮ್ಮ ಗಮನವೇ ಇಲ್ಲ. ಯಾಕೆಂತ ಹೇಳಿದರೆ ಆ ಅಧ್ಯಕ್ಷರ ಆಯ್ಕೆ ಒಂದು ಪಾರದರ್ಶಕವಾಗಿ, ಆ ಅಧ್ಯಕ್ಷರ ಆಯ್ಕೆ ಸರ್ವಸಮ್ಮತವಾದಂಥದ್ದು ಆದ್ರೇ ಪಕ್ಷಕ್ಕೆ ಒಂದು ರೀತಿಯ ಶಕ್ತಿ ಬರುವಂಥದ್ದು. ಈಗಾಗಲೇ ಯಾರು ಏನೇ ಹೇಳಲಿ, ಒಂದಷ್ಟು ಇಡೀ ರಾಜ್ಯದಲ್ಲಿ ಕೆಳಗಿನ ಹಂತದವರೆಗೆ ಕೂಡ ಈ ಗುಂಪುಗಾರಿಕೆ ಪಸರಿಸಿಬಿಟ್ಟಿದೆ. ಅದಕ್ಕೆ ಮೆಡಿಸಿನ್ ಫಸ್ಟ್ ಆಗಬೇಕು, ಬಾಕಿದಕ್ಕೆ ಮೆಡಿಸಿನ್ ಮತ್ತೆ ಆಗಬೇಕು. ಇದು ಮೊನ್ನೆಯ ಚರ್ಚೆಯ ವಿಷಯ. ಈಗ ಯತ್ನಾಳ್ ಮತ್ತು ವಿಜೇಂದ್ರ ನಡುವಿನ ಸಂಘರ್ಷ ಇನ್ನೂ ಮುಂದುವರಿತಿದೆ. ಈ ಬೆನ್ನಲ್ಲೇ ಬಳ್ಳಾರಿ ಆಂತರಿಕ ಕಷ್ಟತ ಹೊರಗಡೆ ಬಂದಿದೆ ಸರ್, ಇದಕ್ಕೇನು ಹೇಳ್ತೀರಾ? ನೋಡಿ, ನಾನು ಈಗ ಬೆಳಿಗ್ಗೆ ಕೂಡ ನಾನು ಶ್ರೀರಾಮುಲಲ್ಲಿ ನಾನು ಫೋನಲ್ಲಿ ಮಾತಾಡಿದ್ದೀನಿ. ಶ್ರೀರಾಮುಲರನ್ನ ಏನಾಗುತ್ತೆ ಅಂತ ಹೇಳಿದರೆ, ಈ ಚುನಾವಣೆ ಮುಗಿದ ಮೇಲೆ ಚುನಾವಣೆಯಲ್ಲಿ ಸೋತಂಥ ಅಭ್ಯರ್ಥಿಗಳು ಪ್ರಾಮಾಣಿಕ ಒಂದು ರೀತಿಯಲ್ಲಿ ಅವರಿಗೆ ಅದರಿಂದಾಗಿ ಸೋತೆ ಇದರಿಂದಾಗಿ ಸೋತೆ ಅಂತ ಹೇಳುವಂಥದ್ದನ್ನು ಹೇಳುವಂಥದ್ದು ಒಂದು ಸಾಮಾನ್ಯ. ಅದು ಆ ಪ್ರಕ್ರಿಯೆಯಲ್ಲಿ ಯಾರ್ಯಾರೋ ಹಿಂಗೆ ಹೇಳಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ವಿಮರ್ಶೆ ಮಾಡಿ ನಾವು ಮಾಡುವಂಥದ್ದನ್ನು ಆಗಬೇಕು. ಈಗಾಗಲೇ ನಾನು ಅಲ್ಲಿ ಸುಮಾರು 48 ಜನರನ್ನು, ಅಲ್ಲಿಯ ಪ್ರಮುಖರು ಯಾರು ಎಲೆಕ್ಷನ್ ಮಾಡಿದ್ರೆ ಅವರನ್ನೆಲ್ಲರನ್ನ ಭೇಟಿ ಮಾಡಿ ಒಂದಿನ ಪೂರ್ತಿ ಮಾತುಕತೆ ನಡೆಸುವಂಥದ್ದು ಮಾಡಿದೆ. ರಿಪೋರ್ಟ್ ಈಗಾಗಲೇ ರೆಡಿ ಆಗ್ತಾಯಿದೆ. ಇನ್ನೊಂದು ನಮ್ಮ ರಿಪೋರ್ಟು ನಮ್ಮ ಇಲ್ಲಿದ್ದು ಹಾವೇರಿದ್ದು ಅದೊಂದು ಬಾಕಿ ಇದೆ. ಈ ವಾರ ಅಲ್ಲಿಗೂ ಹೋಗಿ ಅದನ್ನು ಶಿಗ್ಗಾವಿದ್ದು ಅದನ್ನು ಸೇರಿಸ್ಕೊಂಡು ಮಾಡ್ತೇನೆ. ಮೊನ್ನೆವರೆಗೆ MLAಗಳ ಅಧಿವೇಶನ ಮತ್ತು ನಮ್ಮ ಸ್ವಲ್ಪ ಲೋಕಸಭಾ ಸದಸ್ಯರು ಎಲ್ಲ ಲೋಕಸಭೆಯಲ್ಲಿದ್ದಂಥ ಅವರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಮಾಡುವಂಥದ್ದು ಮಾಡ್ತಾಯಿದ್ದೇನೆ. ನಾನು ನಿಶ್ಚಯ ಮಾಡಿದ್ದೀನಿ, ಒಂದು ವರದಿಯನ್ನು ಕೊಡಬೇಕು. ಆ ವರದಿಯಲ್ಲಿ ನಾವು ವ್ಯಕ್ತಿಗತವಾದಂಥ ದೋಷಾರೋಪಣೆಗಳ ಬದಲು ಇಡೀ ನಮ್ಮ ಪ್ರಕ್ರಿಯೆಯಲ್ಲಿ ಆದಂಥ ಲೋಪದೋಷಗಳನ್ನೇ ಎತ್ತಿ ತೋರಿಸಬೇಕು. ಮುಂದಿನ ಚುನಾವಣೆಗೆ ಅದೊಂದು ಸಣ್ಣ ಒಂದು ಭಾರಿ ದೊಡ್ಡದು ಅಂತ ಹೇಳಿದ್ರೆ ಮಾರ್ಗದರ್ಶಿ ಸೂತ್ರಗಳನ್ನು ಕೊಡುವಂಥದ್ದಾಗಬೇಕು. ಆ ರೀತಿಯ ವರದಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಬಹುಶಃ ಒಂದು 10 ದಿನದೊಳಗೆ ಕೊಡ್ತೀನಿ ವರದಿಯನ್ನು. ನಾನು ಅಲ್ಲಿಗೆ ಸಬ್ಮಿಟ್ ಮಾಡ್ತೀನಿ. ಯಾವುದು ವರದಿ ಕೊಟ್ಟಿಲ್ಲ ಸಂಡೂರು ಬಗ್ಗೆ, ಅದು ಕೋರ್ ಕಮಿಟಿ ಚರ್ಚೆಗೆ ಇಷ್ಟೆಲ್ಲ ರಾತಂತ ಆಯ್ತಲ್ಲ, ಯಾವ ಆಧಾರದಲ್ಲಿ? ಅಲ್ಲ ರೀ, ನೋಡಿ, ವರದಿ ಕೊಡುವಂಥದ್ದು ಅಲ್ಲಿಯ ಗ್ರೌಂಡ್ ರಿಯಾಲಿಟಿ, ಸತ್ಯಾಸತ್ಯತೆ ಬಗ್ಗೆ. ರಾಜ್ಯದಲ್ಲಿಯ ನಮ್ಮ ಪಕ್ಷದ ವಿದ್ಯಮಾನ ಮಾಡುವಾಗ ಮೊನ್ನೆ ಚುನಾವಣೆಯಲ್ಲಿ 3 ಸೋತಿದ್ದೇವೆ ಅದು ಅಂತ ಹೇಳುವಂಥ ಇದೆಲ್ಲ ಬರುವಂಥದ್ದು ಸಾಧಾರಣವಾಗಿ. ಇದನ್ನು ಭಾರಿ ಮೈಕ್ರೋಸ್ಕೋಪಿಕ್ ಆಗಿ ನೀವು ಅದೇ ಹೆಂಗೆ ಬಂತು, ಅದು ಎಲ್ಲಿಂದ ಬಂತು, ಇದು ಅಲ್ಲ. ರಾಜಕೀಯ ಚರ್ಚೆಗಳನ್ನು ಮಾಡಿದಾಗ ಎಲ್ಲವನ್ನೂ ಮಾಡ್ತೀವಿ. ಸದಾನಂದ ಗೌಡರು ಹೇಗೆ ಅಂತ ಹೇಳುವಂಥದ್ದನ್ನು ಕೂಡ ಮಾಡ್ತೀವಿ. ರಾಜಕೀಯ ಚರ್ಚೆ ಬಂಗಾರು ಹನುಮಂತವ್ರೇನಾ ರಾಧಾ ಮೋಹನ್ ದಾಸ್ ಅವ್ರಿಗೆ ಏನಾದ್ರು ಕಂಪ್ಲೇಂಟ್ ಮಾಡಿದ್ರು ಗೊತ್ತಿಲ್ಲ. ಅದು ಅವರಲ್ಲೇ ಕೇಳಬೇಕು ನೀವು. ರಾಧಾ ಮೋಹನ್ ದಾಸ್ ಇಲ್ಲರೆ ಬಂಗಾರು ಹನುಮಂತರಲ್ಲಿ ಕೇಳಬೇಕು. ಕಾಂಗ್ರೆಸ್ ಹೋಗ್ತಾರೆ ರಾಮುಲು ಅಂತೆಲ್ಲ ಚರ್ಚೆ ಆಗ್ತಾ ಇದೆ ಸರ್. DK ಅವರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಆಹ್ವಾನ ಕೊಟ್ಟಿದ್ರು ಅನ್ನೋಂಥ ಚರ್ಚೆ. ಅದನ್ನ ಜನಾರ್ದನ್ ರೆಡ್ಡಿ ಅವರು, ನಿಮ್ಮದೇ ಪಕ್ಷದ ನಾಯಕ, ಅದನ್ನ ಬಹಿರಂಗಗೊಳಿಸಿದ್ದಾರೆ. ಅವ್ರು ಕಾಂಗ್ರೆಸ್ ಹೋಗ್ಬೋದು, ಸತೀಶ್ ಜಾರಕಿಹೊಳಿ ಮನಸ್ಸಕ್ಕೆ ಅವ್ರನ್ನ DK ಅವರು ತಗೋಬಹುದು ಅಂತ. ಇದು ಪಕ್ಷದ ವಿರೋಧಿನ, ಪಕ್ಷ ಶಿಸ್ತು ಉಲ್ಲಂಘನೆ ಅಲ್ವಾ ಸರ್? ನಾನು ಈಗ ಪಕ್ಷಕ್ಕೆ ಹೋಗೋದಾದ್ರೂ ಹೋಗ್ಲಿ, ನನ್ನ ಹೆಸರು ವಿಜೇಂದ್ರ ಹೆಸರು ಹೇಳೋದು ಬೇಡ, ಹೋಗೋದಾದ್ರೂ ಹೋಗ್ಲಿ ಕಾಂಗ್ರೆಸ್ಗೆ ಅಂತಕ್ಕಂಥ ಮಾತಾಡ ಕೂಡ ಬಹಿರಂಗವಾಗಿದೆ ಸರ್. ನಾನು ಈಗ 15 ನಿಮಿಷದ ಹಿಂದೆ ಶ್ರೀರಾಮುಲಿಗೆ ಒಂದು 2 ನಿಮಿಷ 3 ನಿಮಿಷ ಮಾತಾಡಿದೆ. ಏನೋ ಮತ್ತೆ ನಿನ್ನೆ ಮೊನ್ನೆ ಪತ್ರಿಕಾಗೋಷ್ಠಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹೋಗುವಂಥದ್ದನ್ನು ನೋಡಿಬಿಟ್ಟು
ನಾನು ಮೊನ್ನೆ ಅವರಿಗೆ ಸಮಾಧಾನ ಹೇಳಿದೆ, ನೋಡಿಯಪ್ಪ ನಾನು ಸತ್ಯಾಸತ್ಯತೆ ಬಗ್ಗೆ ನಾನು ವರದಿ ಕೊಡ್ತೇನೆ, ಆಮೇಲೆ ಇದನ್ನು ಚರ್ಚೆ ಮಾಡೋಣ, ಇವತ್ತು ಇದು ಚರ್ಚೆಗೆ ವಸ್ತು ಅಲ್ಲ ಅಂತ ಹೇಳಿ ಅದನ್ನು ಸ್ಟಾಪ್ ಮಾಡುವಂಥದ್ದು ಮಾಡಿದೆ. ಶ್ರೀರಾಮುಲುಗೆ ಮನಸ್ಸಿಗೆ ಸ್ವಲ್ಪ ನೋವಾಗಿದೆ, ಈ ರೀತಿ ನೇರವಾದಂಥ ಒಂದು ಮಾತು ಬಂದಿರುವುದಕ್ಕೆ ಅವರಿಗೆ ನೋವಾಗಿದೆ, ಅದರಲ್ಲಿ ಎರಡು ಮಾತುಗಳಿಲ್ಲ. ಈಗ ನಾನು ಅವರಲ್ಲಿ ಫೋನಲ್ಲಿ ಮಾತಾಡಿದೆ, ನನಗೇನೋ ಮಾಹಿತಿಗಳು ಬಂತು, ಇವತ್ತು ಕೂಡ ಬೇರೆ ಬೇರೆ ಪರ ವಿರೋಧ ಮಾಧ್ಯಮಗಳಿಗೆ ಹೋಗ್ತಾರೆ. ನಾನು ಅವರಲ್ಲಿ ಹೇಳಿದೆ, ನೀವು ಮಾಧ್ಯಮಗಳಿಗೆ ಹೋಗಬಾರ್ದು. ಒಂದು ಕಾಲದಲ್ಲಿ ನೀವು ರಾಜ್ಯದ ಅತ್ಯಂತ ಪ್ರಮುಖ ನಾಯಕರ ಪೈಕಿಯಲ್ಲಿ ನೀವು ಒಬ್ಬರು, 15 ಸ್ಥಾನಗಳು ಇರುವಂಥ ಆ ST ಸಮುದಾಯದ ಇಡೀ ರಾಜ್ಯ ನಾಯಕರು ಅಂತ ನಿಮ್ಮನ್ನು ನಾವು ಪರಿಗಣನೆ ಮಾಡಿ ನಾವು ಎಲ್ಲವನ್ನು ಮಾಡುವಂಥದ್ದನ್ನು ಮಾಡ್ತಾ ಇದ್ದೇವೆ. ಮತ್ತು ನೀವು ಮಂತ್ರಿಯಾಗಿ ಮತ್ತೊಂದಾಗಿ ಎಲ್ಲ ಕೆಲಸ ಮಾಡಿದವರು, ಮತ್ತು ನೀವು ಯಾವುದೇ ಸಂದರ್ಭದಲ್ಲಿ ಪಕ್ಷ ಬಿಡುವುದಿಲ್ಲ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ಆದರೆ ಈ ರೀತಿ ಮಾಹಿತಿ ಇದೆ, ಮತ್ತೊಂದಿದೆ, ಬರ್ತಾ ಇದೆ ಅಂತ ಅದರಲ್ಲಿ ಸುದೀರ್ಘ ಚರ್ಚೆ ಮಾಡಿದೆ. ಯಾವುದೇ ಮಾಧ್ಯಮಕ್ಕೆ ನಾನು ಹೋಗುವುದಿಲ್ಲ, ಪಕ್ಷ ಬಿಡುವಂಥ ಪ್ರಶ್ನೆಯೇ ಉದ್ಭವ ಆಗೋದು. ಯಾರು ಏನು ಬೇಕಾದ್ರೂ ಹೇಳಲಿ, ಸುಮ್ಮನೆ ಆದರೂ ಕೂತ್ಕೊಳ್ತೀನಿ, ಆದರೆ ಯಾವುದೇ ಪಕ್ಷ ಬಿಟ್ಟು ಹೋಗುವಂಥದ್ದಿಲ್ಲ ಅಂತ ಹೇಳುವಂಥ ಮಾತನ್ನು ಸ್ಪಷ್ಟ ಮಾಡಿದ್ದಾರೆ. ನನಗೂ ಅವರ ಮೇಲೆ ಭರವಸೆ ಇದೆ. ಶ್ರೀರಾಮುಲು ಹಲವಾರು ಸಂದರ್ಭಗಳಲ್ಲಿ ಹೇಳಿದಂಗೆ ಅವರದನ್ನು ಉಳಿಸ್ಕೊಂಡಿದ್ದಾರೆ, ನಡ್ಕೊಂಡಿದ್ದಾರೆ. ಮತ್ತು ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ನಮ್ಮ ಪಕ್ಷದ ನಾಯಕ ಪ್ಲಸ್ ಕಾರ್ಯಕರ್ತ.